ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅದಿತಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಒಂದು ಈಸಿಯಾದ ಹಾಗೂ ರುಚಿಕರವಾದ ಸಾಂಬಾರನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. 2 ಟೊಮೆಟೊವನ್ನು ಹಾಕಬೇಕು, 2 ಗ್ಲಾಸ್ ನೀರನ್ನು ಹಾಕಬೇಕು, 2 ಮೆಣಸಿನಕಾಯಿಯನ್ನು ಹಾಕಬೇಕು, 4 ಪೀಸ್ ಬೆಳ್ಳುಳ್ಳಿಯನ್ನು ಹಾಕಿ ಹುಂಚೆ ಹಣ್ಣನ್ನು ಹಾಕಿ ಅದನ್ನು ಕುದಿಯೋಕೆ ಬಿಡಬೇಕು. ನಂತರ ಅದರ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು. ನಂತರ ಒಂದು ಜರಡಿಯಲ್ಲಿ ಹಾಕಿ ಅದನ್ನು ಸೋಸಿಕೊಳ್ಳಬೇಕು. ಅದನ್ನು ಒಂದು ಬಾಣಲೆಯಲ್ಲಿ ತೆಗೆದು ಇಟ್ಟುಕೊಳ್ಳಬೇಕು. ಆ ನೀರನ್ನು ಸಾಂಬಾರಿಗೆ ಹಾಕಿದರೆ ರುಚಿಯಾಗುತ್ತೆ. ಒಂದು ಮಿಕ್ಸಿಯಲ್ಲಿ ಅದನ್ನು ರುಬ್ಬಿ ಇಟ್ಟುಕೊಳ್ಳಬೇಕು. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋಕೆ ಬಿಡಬೇಕು. ಸಾಸಿವೆ ಜೀರಿಗೆ ಚಟ್ಪಟ್ ಅನಿಸಬೇಕು. 2 ಒಣಮೆಣಸಿನಕಾಯಿಯನ್ನು ಹಾಕಬೇಕು. 1-2 ಕರಿಬೇವು ಎಲೆಯನ್ನು ಹಾಕಿ 4 ಪೀಸ್ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿಯನ್ನು ಹಾಕಬೇಕು, ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗಲೇ ನಾವು ರುಬ್ಬಿಟ್ಟಿರುವುದನ್ನು ಒಗ್ಗರಣೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಒಗ್ಗರಣೆಯಲ್ಲಿ ಕೂಡಿಕೊಳ್ಳಬೇಕು, ಅಂದರೆ ಸರಿಯಾಗಿ ಸಾಂಬಾರು ಚಲೋತಂಗೆ ಆಗುತ್ತೆ. ಹಾಗಾಗಿ 1-2 ಸಲ ಕುದಿಯಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗರಂ ಮಸಾಲ ಹಾಗೂ ಸಾಂಬಾರು ಪುಡಿಯನ್ನು ಹಾಕಬೇಕು. ಅದನ್ನು ಮಿಕ್ಸ್ ಮಾಡಬೇಕು. ಇದನ್ನು ಅನ್ನದಲ್ಲಿ ಅಥವಾ ಮುದ್ದೆಯಲ್ಲಿ ಹಾಕೊಂಡು ತಿಂದರೆ ಭಾರಿ ಟೇಸ್ಟಿಯಾಗಿರುತ್ತೆ. ಆವಾಗಲೇ ನಾವು ಅದನ್ನು ನೀರನ್ನು ಇಟ್ಟುಕೊಂಡಿದ್ದೇವಲ್ಲ ಅದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ 1-2 ಸಲ ಕುದಿ ಬರೋ ತನಕ ಬಿಡಬೇಕು. ಖಾರ ಪುಡಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. 2 ಗ್ಲಾಸ್ ಅಷ್ಟು ನೀರನ್ನು ಹಾಕಬೇಕು, ಕುದಿಯೋಕೆ ಬಿಡಬೇಕು. ಇಷ್ಟೇ ಅಲ್ವಾ ಒಂದು ಈಸಿಯಾದ ಸಾಂಬಾರು ಮಾಡುವ ರೆಸಿಪಿ.